ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಾಹಿನಿ. ನಾವಿವತ್ತು ಪ್ರಿಂಟ್ ಎಕ್ಸ್ಪೋ 2025ಗೆ ಹೋಗ್ತಿದ್ದೀವಿ. ಸೊ 2025 ಎಕ್ಸ್ಪೋ ಬಂದ್ಬಿಟ್ಟು ಏಪ್ರಿಲ್ 24, 25, 26 ನಡೀತು ಈ ಸತಿ. ಸೊ ಅಲ್ಲಿ ಹೋಗಿ ನಾವು ಯಾವ್ಯಾವ ಕಂಪನಿಗಳು ಬಂದಿದ್ದಾವೆ, ಯಾವ ಪ್ರಿಂಟರ್ ಇದ್ದಾವೆ, ಏನೇನು ಕೆಲಸ ಮಾಡುತ್ತೆ, ಹೆಂಗೆ ಪ್ರಿಂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ಒಳಗಡೆ ಹೋಗಿದ ತಕ್ಷಣನೇ ನಮಗೆ ತುಂಬಾ ಸ್ಟಾಲ್ಸ್ಗಳಿದ್ದಾವೆ. ಸೊ ಇಲ್ಲಿ ನೋಡಿ, ಇದೊಂದು ಪ್ರಿಂಟರು. ಪ್ರಿಂಟರ್ ಏನಂದರೆ ಈ ಗೋಲ್ಡ್ ಫಾಯಿಲ್ ಥರ ಇರುತ್ತಲ್ಲ, ಸೊ ಅದನ್ನು ಪ್ರಿಂಟ್ ಮಾಡುತ್ತೆ. ಸೊ ಈಗ ಇವರು ನಮಗೆ ಈ ಸ್ಮೈಲಿ ಬ್ಯಾಡ್ಜ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಿದ್ದಾರೆ. ಇದು ಮಷೀನು. ಸೊ ಈ ಪೇಪರ್ನ ಹಿಂಗೆ ಕಟ್ ಮಾಡಿ ಈ ಮಷೀನಲ್ಲಿ ಒಂದು ನಾರ್ಮಲ್ ಪ್ಲೇನ್ ಪ್ಲೇಟ್ ಇಟ್ಟು ಅದ್ರ ಮೇಲೆ ಈ ಥರ ಪ್ರಿಂಟ್ ಆಗಿರೋ ಈಗ ಜಸ್ಟ್ ಕಟ್ ಮಾಡ್ಕೊಂಡ್ರಲ್ಲ ಆ ಪೇಪರ್ ಶೀಟ್ ಹಾಕಿ ಅದ್ರ ಮೇಲೆ ಲ್ಯಾಮಿನೇಷನ್ ಶೀಟ್ನ ಹಾಕಿ ಸೊ ಕಂಪ್ರೆಸ್ ಮಾಡ್ತಾರೆ, ಪ್ರೆಸ್ ಮಾಡ್ತಾರೆ. ಸೊ ಹಾಗಾಗಿ ಅದು ಪ್ರೆಸ್ ಆಗಿ ಲಾಕ್ ಆಗುತ್ತೆ ಲ್ಯಾಮಿನೇಷನ್ ಶೀಟ್ ಅದ್ರ ಮೇಲೆ. ಅದಾದಮೇಲೆ ಇನ್ನೊಂದು ಕಡೆ ಇನ್ನೊಂದು ಪ್ಲೇಟ್ ಹಾಕಿ ಅದನ್ನು ಪ್ರೆಸ್ ಮಾಡಿದಾಗ ಅದು ಈ ಥರ ಶೇಪ್ ತೊಗೊಳುತ್ತೆ. ಸೊ ರೆಡಿ ಟು ವೇರ್. ಚೆನ್ನಾಗಿದೆಯಲ್ಲ. ಸೊ ಈ ಥರ ಮಷಿನ್ಸ್ಗಳಿಗೆಲ್ಲ ಈ ಪ್ರಿಂಟರ್ ಎಕ್ಸ್ಪೋಗೆ ಹೋದರೆ ನೀವು ನೋಡ್ಬೋದು. ಸೊ ನಿಮ್ಗೇನಾದರೂ ಯಾವ್ದಾರ ಮಷಿನ್ ಬಗ್ಗೆ ಅಥವಾ ಈ ಬ್ರೋಚರು ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಗ್ಗೆ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಈಗ ನೋಡ್ತಿದ್ದೀರಲ್ಲ, ಇದೆಲ್ಲ ಬಂದ್ಬಿಟ್ಟು ಮೆಟಲ್ ಸ್ಟಿಕ್ಕರ್ಸು. ಸೊ ಗೋಲ್ಡ್ ಬರುತ್ತೆ, ಕಾಪರ್ ಬರುತ್ತೆ, ಸಿಲ್ವರ್ ಬರುತ್ತೆ. ಸೊ ಆ ಥರ ಸ್ಟಿಕ್ಕರ್ಸು. ಸೊ ಇದೆಲ್ಲ ಬಂದ್ಬಿಟ್ಟು ಪೇಪರ್ ಬ್ಯಾಗ್ಸು ಮತ್ತು ಎನ್ವಲಪ್ಸು ಆ ಥರದ್ದು. ಇದೆಲ್ಲ ರೆಡಿ ಮಾಡ್ತಾರೆ. ಸೊ ಆರ್ಡರ್ ಕೊಡ್ಬೋದು. ಸೊ ಇದು ಬಂದ್ಬಿಟ್ಟು ಈ ಕಾಟನ್ ಬಾಕ್ಸ್ ಬರುತ್ತೆ, ಗೊತ್ತಾ? ಸೊ ಈ ಯೂಶಲಿ ನಾವು ಮೆಟ್ಟಿ ಅಥವಾ 5 ಸ್ಟಾರ್ಗೆಲ್ಲ ಹೋದರೆ ಒಂಥರ ಬಾಕ್ಸೆಲ್ಲ ಹಾಕ್ಕೊಡ್ತಾರೆ ನಿಮಗೆ. ಸೊ ಆ ಥರ ಬಾಕ್ಸ್ನ ಪ್ರಿಂಟ್ ಮಾಡಿ ಕಟಿಂಗ್ ಮಾಡೋ ಮಷಿನ್ ಇದು. ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ, ಅದೇ ಆಟೋಮೆಟಿಕ್ಕಾಗಿ ಪ್ರಿಂಟ್ ಆಗಿರೋ ಶೀಟ್ಸ್ನ ತೊಗೊಬಂದು ಕಟಿಂಗ್ ಬೆಡ್ ಮೇಲೆ ಇಟ್ಟು ಆಟೋಮೆಟಿಕ್ಕಾಗಿ ಕಟಿಂಗ್ ಆಗುತ್ತೆ. ಒನ್ಸ್ ಕಟ್ ಆದಮೇಲೆ ಟ್ರೇ ಒಳಗಡೆ ಹೋಗಿ ಬೀಳುತ್ತೆ. ಸೊ ಈ ಮಿಷಿನ್ ಬಂದ್ಬಿಟ್ಟು ಸೊ ಒಂದು ಶೀಟ್ ಇಟ್ಟರೆ ಸೊ ಸ್ಟಿಕ್ಕರ್ ಕಟಿಂಗ್ ಆಗುತ್ತೆ ನೋಡಿ. ಸೊ ಹೆಂಗೆ ಕಟಿಂಗ್ ಆಗಿದೆ ಸ್ಟಿಕ್ಕರು. ಇದು ಸ್ವಲ್ಪ ಮಷಿನ್ ಚಿಕ್ಕದಿದೆ. ಸೊ ಈ ಥರಲ್ಲೇ ದೊಡ್ಡ ದೊಡ್ಡ ಸೈಜ್ಗಳೆಲ್ಲ ಬರುತ್ತೆ. ಸೊ ಆ ಥರ ನೋಡಿ, ಇಲ್ಲಿ ಇದು ಪ್ರಿಂಟ್ ಆಗ್ತಿರೋ ಮಷೀನು. ಸೊ ಇದು ಮುಂಚೆ ಮ್ಯಾನ್ಯುಯಲ್ ಪ್ರೊಸೆಸ್ಸು ಇತ್ತು. ಸೊ ಪ್ಲೇಟ್ಸ್ ರೆಡಿ ಮಾಡ್ಕೊಂಡು ಪ್ರಿಂಟ್ ಮಾಡ್ತಿದ್ವಿ, ಬೇಗ ಪ್ರಿಂಟ್ ಆಗುತ್ತೆ. ಎಪ್ಸಾನ್ ಅವರು ಇದ್ದರು ಈ ಪ್ರಿಂಟ್ ಎಕ್ಸ್ಪೋ ಆಬ್ವಿಯಸ್ಲಿ. ಸೊ ಎಪ್ಸಾನ್ ಅವರು ಅವ್ರದ್ದು ಮಷಿನ್ಸ್ಗಳನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಪ್ರಿಂಟ್ ಆಗಿದೆ ಎಲ್ಲ. ಸೊ ಕ್ಯಾನ್ವಾಸ್ ಮೇಲೆ ಪ್ರಿಂಟ್ ಆಗುತ್ತೆ. ಸೊ ಈಗ ಫ್ಲಕ್ಸ್ ಎಲ್ಲ ಬ್ಯಾನ್ ಆಗಿರೋದ್ರಿಂದ ಯೂಶಲಿ ಕಸ್ಟಮರ್ಸ್ ಎಲ್ಲ ಕ್ಯಾನ್ವಾಸ್ ಮೂವ್ ಆಗ್ತಿದ್ದಾರೆ. ಸೊ ಕ್ಯಾನ್ವಾಸ್ ಪ್ರಿಂಟಿಂಗ್ಗೆ ಟ್ರೆಂಡಿಂಗ್ ಇದೆ ಈಗ. ದೊಡ್ಡ ದೊಡ್ಡ ಮಷಿನ್ ಇದೆ. ಸೊ ನೋಡಿ ಯಾವ ಥರ ಕ್ಲಾರಿಟಿ ಇದೆ, ಯಾವ ಥರ ಪ್ರಿಂಟ್ ಆಗಿದೆ. ಸೊ ಎಲ್ಲ ದೊಡ್ಡ ದೊಡ್ಡ ಮಷಿನ್ ಇದೆ. ಆಬ್ವಿಯಸ್ಲಿ ಸಣ್ಣ ಮಿಷಿನ್ಸ್ ಕೂಡ ಇದ್ದಾವೆ. ಸೊ ಎಪ್ಸಾನಲ್ಲಿ ತುಂಬ ಮಾಡೆಲ್ಸ್ ಕೂಡ ಲಾಂಚ್ ಆಗಿದೆ. ನೀವು ನೋಡ್ತಿರ್ಬೋದು ಎಂತೆಂಥ ಪ್ರಿಂಟರ್ಸ್ ಇದ್ದಾವೆ ಅಂತ. ಆ್ಯಂಡ್ ಇದು ಬಂದ್ಬಿಟ್ಟು ಇನ್ನೊಂದು ಸ್ಟಾಲು. ಸೊ ಇಲ್ಲೇನಂತಂದರೆ ಡೂಮಿಂಗ್ ಸ್ಟಿಕ್ಕರ್ಸು ನೋಡಿ, ಈ ಥರ ಡೂಮಿಂಗ್ ಆಗಿರೋ ರೈಸಿಂಗು ಆ ಥರ ಆಗಿರೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಡೂಮಿಂಗ್ ಆಗಿರೋದು ಸ್ಟಿಕ್ಕರ್ಸು. ಇದನ್ನು ಯಾವುದ್ರ ಮೇಲಾದರೂ ಅಂಟಿಸ್ಬೋದು ನೋಡಿ. ಇಲ್ಲಿ ಬಾಟಲ್ ಮೇಲೆ ಸ್ಟಿಕ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅದ್ರ ಮೇಲೆ. ಆ್ಯಂಡ್ ಇದು ಬಂದ್ಬಿಟ್ಟು ಪೇಪರ್ಸ್ ಮೇಲೆ ಯಾವ ಥರ ಪ್ರಿಂಟಿಂಗ್ ಆಗುತ್ತೆ, ಯಾವ ಥರ ಬುಕ್ಸ್ ಇರುತ್ತೆ. ಸೊ ಈ ಕೆಟಲಾಗ್ಸು, ಈ ಬ್ರೋಚರ್ಸು, ಆಮೇಲೆ ಪ್ರಾಪರ್ಟಿ ಆರ್ ಆರ್ಗನೈಸೇಷನ್ ಬುಕ್ಸ್ ಪ್ರಿಂಟಿಂಗ್ಸ್ಗಳು ಇಲ್ಲಿ ನೋಡಿ. ಇದು ಕೂಡ ಒಂದು ದೊಡ್ಡ ಮಷೀನು. ಸೊ ಇದ್ರ ಮೇಲೆ ಏನು ಪ್ರಿಂಟ್ ಆಗ್ತಿದೆ ಅಂದರೆ ಈ ಬಾಟಲ್ ಮೇಲೆಲ್ಲ ಸ್ಟಿಕ್ಕರ್ ಅಂಟಿಸ್ತಾರೆ, ಗೊತ್ತಾ? ಸೊ ಹಂಗೆ ಆ ಸ್ಟಿಕ್ಕರ್ಗಳೆಲ್ಲ ಪ್ರಿಂಟ್ ಆಗಿ ಕಟಿಂಗ್ ಆಗಿ ಹೊರಗಡೆ ಬರ್ತಾ ಇದೆ ನೋಡಿ. ಈ ಮಷಿನ್ ಬಂದ್ಬಿಟ್ಟು ಪ್ರಿಂಟಿಂಗ್ ಆದಮೇಲೆ ಸ್ವಲ್ಪ ರೈಸಿಂಗ್ ಇರುತ್ತೆ, ಅದ್ರ ಮೇಲೆ ಫಾಯಿಲ್ ಕುತ್ಕೊಳ್ಳುತ್ತೆ. ಸೊ ಸ್ವಲ್ಪ ಎಂಬೋಸ್ ಆಗಿರೋ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಪ್ರಿಂಟಿಂಗು ಈ ಸರ್ಟಿಫಿಕೇಟ್ಸ್ ಎಲ್ಲ ಮಾಡಿಸೋದಕ್ಕೆ. ಈ ಮಿಷಿನ್ ನೋಡಿ, ಇದು ತುಂಬ ದೊಡ್ಡ ಮಿಷಿನು. ಇಲ್ಲಿ ಏನಾಗ್ತಿದೆ ಅಂದರೆ ಈ ಬ್ಲ್ಯಾಂಕ್ ಟ್ಯಾಗ್ ಥರ ಬರುತ್ತಲ್ಲ, ಈ ಟಿ ಶರ್ಟ್ಸ್ಗಳಿಗೆಲ್ಲ ಟ್ಯಾಗ್ ಹಾಕಿರ್ತಾರೆ, ಗೊತ್ತಾ?
ಸೊ ಅದನ್ನು ರೋಲರಿಂದ ತಗೊಂಡು ಪ್ರಿಂಟ್ ಮಾಡಿ ಮತ್ತೆ ಇನ್ನೊಂದು ರೋಲರ್ಲಿ ರೋಲ್ ಆಗ್ತಿದೆ. ಸೊ ಇದನ್ನು ತಿರ್ಗಿ ಕಟಿಂಗ್ ಮಷಿನ್ಗೆ ಹಾಕಿ ಸೊ ಇಷ್ಟು ಇಂಚಸ್ ಅಂತ ಸೆಟ್ ಮಾಡಿ ಕಟ್ ಮಾಡ್ತಾರೆ. ಇದು ನೋಡಿ ಕೆನಾನ್ ಮಷಿನ್ದು ಪ್ರಿಂಟಿಂಗು ಕ್ವಾಲಿಟಿ ನೋಡಿ ಎಷ್ಟು ಚೆಂದ ಇದೆ. ಸೊ ತುಂಬ ಮಷಿನ್ಸ್ಗಳಿದ್ದಾವೆ ಕೆನಾನಲ್ಲಿ. ಈ ಮಿಷಿನ್ ಬಂದ್ಬಿಟ್ಟು ಒಂಥರ ಈ ಸ್ಟಿಕ್ಕರ್ಸು ಈ ಬಾಟಲ್ಸ್ ಮೇಲೆಲ್ಲ ಪ್ರಿಂಟ್ ಆಗುತ್ತೆ ಗೊತ್ತಾ. ಸೊ ಆ ಥರ ಪ್ರಿಂಟಿಂಗ್ ಆಗುತ್ತೆ. ಸೊ ಸ್ವಲ್ಪ ಲೈಟಾಗಿ ಎಂಬೋಸ್ ಆಗಿರುತ್ತೆ. ಸೊ ಯಾವ್ದಾರ ಮೇಲೆ ಪ್ರಿಂಟ್ ಆಗಿರೋದನ್ನ ನಾವು ಈಸಿಯಾಗಿ ಫೀಲ್ ಮಾಡ್ಬೋದು. ಸೊ ಅಷ್ಟಲ್ದಲ್ಲೇ ಇದೊಂಥರ ಮಷಿನ್ ಇದೆ. ಸೊ ಈ ಮಷಿನ್ನು ಫೋಮ್ ಬೋರ್ಡ್ ಮೇಲೆ, ಕ್ಯಾನ್ವಾಸ್ ಮೇಲೆ, ಫ್ಲೆಕ್ಸ್ ಮೇಲೆ, ಅರ್ಕಲಿಕ್ ಶೀಟ್ಸ್ ಮೇಲೆ ಎಲ್ಲ ಪ್ರಿಂಟ್ ಮಾಡ್ಬೋದು. ಸೊ ಫಸ್ಟು ವೈಟ್ ಕೋಟಿಂಗ್ ಆಗುತ್ತೆ, ಅದ್ರ ಮೇಲೆ ಮತ್ತೆ ಈ ಆರ್ಟಿಕಲ್ ಪ್ರಿಂಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಫ್ಲ್ಯಾಟ್ ಬೆಡ್ ಮಷಿನ್ ಅಂತ ಕರೀತಾರೆ ಇದನ್ನ. ಈ ಮಿಷಿನ್ ಕೂಡ ನೋಡಿ ತುಂಬ ದೊಡ್ಡ ಮಷೀನು. ಸೊ ಪ್ರಿಂಟ್ ಕ್ಲಾರಿಟಿ ನೋಡಿ ತುಂಬ ಚೆನ್ನಾಗಿದೆ. ಸೊ ಈ ಎಕ್ಸ್ಪೋದಲ್ಲಿ ಬರೀ ಪ್ರಿಂಟರ್ ಮಷಿನ್ಸ್ ಅಲ್ದಲ್ಲೇ ಇವನ್ ಪ್ರಿಂಟರ್ ಮಷಿನ್ಸ್ಗೆ ಸಂಬಂಧಪಟ್ಟಿರೋ ಟೂಲ್ಸು, ಕಾಂಪೋನೆಂಟ್ಸು ಎಲ್ಲ ಸಿಗುತ್ತೆ ನೋಡಿ. ಈ ಥರ ಕಾಂಪೋನೆಂಟ್ಸ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಸೊ ತುಂಬ ಚೆನ್ನಾಗಿದೆ, ಎಲ್ಲ ಥರ ಕಾಂಪೋನೆಂಟ್ಸು ಅವೈಲಬಲ್ ಇದೆ. ಸೊ ಇನ್ ಕೇಸ್ ಯಾರಿಗಾರು ಇನ್ಫಾರ್ಮೇಷನ್ ಬೇಕಂತಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು, ಅಡ್ರೆಸ್ಸು ಅಥವಾ ಫೋನ್ ನಂಬರ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಮತ್ತಿಲ್ಲಿ ತುಂಬ ದೊಡ್ಡ ಮಷಿನ್ನ ನಾನು ನೋಡಿದೆ. ಸೊ ಇದು ಹೆಚ್ಚು ಕಮ್ಮಿ ತುಂಬ ದೊಡ್ಡದಿದೆ. ಐ ಥಿಂಕ್ ಪ್ರೆಸ್ಸಲ್ಲಿ ಯೂಸ್ ಮಾಡ್ತಾರೆ ಅನ್ಸಿದ್ದನ್ನ. ಸೊ ಒಂದು ಕಡೆ ಬ್ಲ್ಯಾಂಕ್ ಶೀಟ್ಸ್ ಒಳಗಡೆ ಹೋದರೆ ತುಂಬ ಪ್ರಿಂಟ್ ಆಗಿ ಎಲ್ಲ ಫೋಲ್ಡ್ ಆಗಿ ಆಚೆ ಬರುತ್ತೆ. ಸೊ ಆ ಥರ ಮಷಿನ್ ಇದು. ಸೊ ನೋಡಿ ಯಾವ ಥರ ಇದೆ ಅಂತ. ತುಂಬ ಕ್ಲಿಯರ್ ಇದೆ ಪ್ರಿಂಟಿಂಗ್ ಕ್ವಾಲಿಟಿ ಕೂಡ. ಸೊ ಐ ಡೋಂಟ್ ನೋ ಹೌ ದೇ ಗೋಯಿಂಗ್ ಟು ಟ್ರಾನ್ಸ್ಪೋರ್ಟ್ ಇಟ್. ಮೋಸ್ಟ್ಲಿ ಕಾಂಪೋನೆಂಟ್ ವೈಸು ಅಥವಾ ಯೂನಿಟ್ ವೈಸು ತಂದು ಇನ್ಸ್ಟಾಲ್ ಮಾಡ್ತಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ಸೊ ಇಷ್ಟೇ ಪ್ರಿಂಟರ್ ಎಕ್ಸ್ಪೋ 2025. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.